ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿ ಬ್ರೇಕ್ಫಾಸ್ಟ್ ಸವಿದಿದ್ದು ಆಯಿತು, ಅಲ್ಲಿಂದ ತೆರಳಿದ್ದು ಆಯಿತು. ಆದರೆ ಬ್ರೇಕ್ಫಾಸ್ಟ್ ಬಳಿಕ ಉಭಯ ನಾಯಕರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡಿದರು. ಸಾಕಷ್ಟು ಹೊತ್ತು ಉಭಯ ನಾಯಕರು ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸಿದ್ರು. ಅಲ್ಲಿ ಯಾರೂ ಇರಲಿಲ್ಲ. ಡಿಕೆ ಸುರೇಶ್ ಅವರಾಗಲಿ ಕುಣಿಗಲ್ ರಂಗನಾಥ್ ಅವರಾಗಿ ಇರಲಿಲ್ಲ. ಇವರಿಬ್ಬರೇ ಕೂತ್ಕೊಂಡು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮಾತನಾಡಿದ್ರ ನಾಯಕರು ಅಥವಾ ಯಾವ ವಿಚಾರಗಳು ಪ್ರಸ್ತಾಪ ಆಗಿದೆ ಉಭಯ ನಾಯಕರ ಮಧ್ಯೆ? ಸಿಎಂ ಡಿಸಿಎಂ ಪ್ರತ್ಯೇಕ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬ್ರೇಕ್ಫಾಸ್ಟ್ ನೆಪದಲ್ಲಿ ಮೀಟ್ ಆದವರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಪರಸ್ಪರ ಪ್ರಸ್ತಾಪ ಆಗಿದೆ ಶಿವಪ್ರಸಾದ್? ಖಂಡಿತವಾಗಿಯೂ ವಿದ್ಯಾಶ್ರೀ, ಇವತ್ತಿನ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಒಗ್ಗಟ್ಟಿನ ಪ್ರದರ್ಶನ ಅಧಿವೇಶನದ ವಿಚಾರ ಕುರಿತಂತೆ ಕೂಡ ಚರ್ಚೆ ಮಾಡಿದ್ದಾರೆ. ಸದ್ಯ ಈಗ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಉಭಯ ನಾಯಕರುಗಳು ಕೂಡ ಒಗ್ಗಟ್ಟನ್ನು ಕಾಪಾಡಿಕೊಂಡು ಹೋಗೋದ್ರ ಜೊತೆಗೆ ತಮ್ಮ ಬೆಂಬಲಿಗರಿಗೂ ಕೂಡ ಸೂಕ್ತ ನಿರ್ದೇಶನವನ್ನು ನೀಡಬೇಕು ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಆಯಾ ಅಂದರೆ ಸಿಎಂ ಡಿಸಿಎಂ ಅವರ ಬೆಂಬಲಿಗರು ನಾಯಕತ್ವ ವಿಚಾರ ಕುರಿತಂತೆ ಪರಸ್ಪರ ಅವ್ರದ್ದೇ ಆದಂಥ ಹೇಳಿಕೆಗಳನ್ನು ಬಹಿರಂಗವಾಗಿ ಹೇಳಿದರೂ ಕೂಡ ನಾವಿಬ್ಬರೂ ಕೂಡ ಈ ವಿಚಾರದಲ್ಲಿ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಎಂಬತಕ್ಕಂಥ ಸಂದೇಶಕ್ಕೆ ನಾವಿಬ್ಬರೂ ಕೂಡ ಬದ್ಧರಾಗಿರೋಣ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ನಾಯಕತ್ವ ವಿಚಾರ ಕುರಿತಂತೆ ತಮ್ಮ ಬೆಂಬಲಿಗರನ್ನು ಸುಮ್ಮನಿರಿಸೋದು ಒಂದು ಕಡೆ ಆದರೆ, ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬರ್ತಾರೆ, ಅವ್ರು ಏನು ಸೂಚನೆಯನ್ನು ನೀಡ್ತಾರೋ ಅದನ್ನು ಪಾಲಿಸೋಣ. ಸದ್ಯ ಈಗ ಅಧಿವೇಶನದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋದ್ರ ಜೊತೆಗೆ ಸದ್ಯ ಪ್ರತಿಪಕ್ಷಗಳ ಏನು ದಾಳಿ ಇದೆ ಅದನ್ನು ಸಮರ್ಥವಾಗಿ ಎದುರಿಸೋಣ ಅಂತಕ್ಕಂಥ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಸಭೆ ಇರ್ಬೋದು, ಅವರ ಹೇಳಿಕೆಗಳ ವಿಚಾರ ಕುರಿತಂತೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಬ್ರದರ್ಸ್ ಅವರ ಗಮನಕ್ಕೂ ಕೂಡ ತಂದರು. ಈ ಸಂದರ್ಭದಲ್ಲಿ ಅವರ ಸಭೆಗಳಿರ್ಬೋದು, ಅವರು ನನ್ನ ಪರವಾಗಿ ಹೇಳಿಕೆಗಳನ್ನು ನೀಡ್ತಕ್ಕಂಥ ವಿಚಾರದಲ್ಲಿ ನಂದೇನು ಹಸ್ತಕ್ಷೇಪ ಇಲ್ಲ, ಅವರು ಬಹಿರಂಗವಾಗಿ ನನಗೆ ಬೆಂಬಲವನ್ನು ಸೂಚಿಸಿ ಮಾತಾಡಿದ್ರೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮತ್ತು ಸುರೇಶ್ ಅವರ ಗಮನಕ್ಕೆ ತಂದಿದ್ದಾರೆ. ಸದ್ಯ ಈಗ ಒಗ್ಗಟ್ಟಿನ ಮಂತ್ರದ ಜೊತೆಗೆ ಇರ್ತಕ್ಕಂಥ 2.5 ವರ್ಷದಲ್ಲಿ, ಅಂದರೆ ಈಗ ಕಳೆದ 2.5 ವರ್ಷದ ಅವಧಿಯಲ್ಲಿ ಸರ್ಕಾರ ಯಾವ ರೀತಿ ಸುಗಮವಾಗಿ ಹೋಯ್ತೋ ಅದೇ ಮಾದರಿಯಲ್ಲಿ ಉಳಿದ ಅವಧಿನೂ ಕೂಡ ಹೋಗಬೇಕು. ಹೈಕಮಾಂಡ್ ಆದೇಶದ ಜೊತೆಗೆ ನಮ್ಮಿಬ್ಬರ ಒಗ್ಗಟ್ಟನ್ನು ಕೂಡ ಈ ಸಂದರ್ಭದಲ್ಲಿ ಕಾಯ್ದುಕೊಂಡು ಹೋಗಬೇಕು ಎಂಬತಕ್ಕಂಥ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು ಸಚಿವ ಸಂಪುಟ ಪುನಾರಚನೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ನಿರ್ದೇಶನವನ್ನು ಪಾಲಿಸೋದನ್ನು ಕೂಡ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಆಯಾ ಬೆಂಬಲಿಗರಿಗೆ ಈಗ ಬೆಳವಣಿಗೆಗಳ ವಿಚಾರ ಕುರಿತಂತೆ ನಾವು ಕೂಡ ಸೂಚನೆಯನ್ನು ನೀಡಿದರೂ ಕೂಡ ಕೆಲವೊಂದಿಷ್ಟು ನಾಯಕರು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಿದ್ರು. ಅದು ಪಕ್ಷಕ್ಕೂ ಜೊತೆಗೆ ಹೈಕಮಾಂಡ್ ಅವ್ರಿಗೂ ಕೂಡ ಮುಜುಗರವನ್ನು ಉಂಟು ಮಾಡ್ತು. ಸದ್ಯ ಈಗ ನಮ್ಮಿಬ್ಬರ ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಎಲ್ರಿಗೂ ಕೂಡ ಈಗ ಸಂದೇಶ ಹೋಗಿದೆ. ಹಾಗಾಗಿ ನಮ್ಮ ಬೆಂಬಲಿಗರು ಕೂಡ ತಾವಾಗೇ ಸುಮ್ಮನಾಗ್ತಾರೆ ಎಂಬತಕ್ಕಂಥ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಸದ್ಯ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಾಯಕರ ಒಗ್ಗಟ್ಟು, ತಮ್ಮ ಬೆಂಬಲಿಗರಿಗೆ ಸಂದೇಶದ ಜೊತೆಗೆ ಎಂದಿನಂತೆ ಹೈಕಮಾಂಡ್ ಆದೇಶಕ್ಕೆ ಇಬ್ಬರು ಕೂಡ ಬದ್ಧರಾಗಿರೋಣ, ನಾಯಕತ್ವ ವಿಚಾರ ಕುರಿತಂತೆ ನಮ್ಮಿಂದಾಗಲಿ ನಮ್ಮ ಬೆಂಬಲಿಗರಿಂದಾಗಲಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಹಾನಿಯಾಗೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಬಂದಿರತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.